ನನ್ನ ಆತ್ಮೀಯ ವೀಕ್ಷಕರುಗಳಿಗೆ ನನ್ನ ಅನಂತ ವಂದನೆಗಳು. ಮೈ ನೇಮ್ ಇಸ್ ಆನಂದ ಮಸಳಿ, ಬಾಗಲ್ಕೋಟ್, ಕರ್ನಾಟಕ ಸ್ಟೇಟ್. ಮೈ ಮೊಬೈಲ್ ನಂಬರ್ ಇಸ್ 9242494770. ವಾಟ್ಸ್ಆಪ್ ನಂಬರ್ ಇಸ್ 9900913869. ನಾನು ಇವತ್ತಿನ ದಿನ ನಮ್ಮ ನಟ ಭಯಂಕರ ಗಿಲ್ಲಿ ನಟ ಅವರ ಕುರಿತು, ಅವರ ವ್ಯಕ್ತಿತ್ವದ ಕುರಿತು, ಅವರ ಆಲೋಚನೆಗಳ ಕುರಿತು, ಅವರ ವಿಚಾರಗಳ ಕುರಿತು ಒಂದೆರಡು ಮಾತು ಆಡ್ಬೇಕು ಅಂತ ಕೂತಿದ್ದೀನಿ. ಹಲಗೂರು ಅನ್ನುವಂಥ ಪ್ರದೇಶದಲ್ಲಿ ವಿದ್ಯಾಧರೆ ಅನ್ನುವಂತಹ ಒಂದು ಇಂಟರ್ನ್ಯಾಷನಲ್ ಸ್ಕೂಲ್ ಐತಿ. ಆ ಸ್ಕೂಲಿನ ಪ್ರಥಮ ವಾರ್ಷಿಕೋತ್ಸವ ಕಾರ್ಯಕ್ರಮಕ್ಕ ನಿನ್ನೆ ಅಥವಾ ಮೊನ್ನೆ ನಮ್ಮ ಗಿಲ್ಲಿ ನಟ ಅವ್ರನ್ನ ಕರೆಸಿದ್ರು, ಒಬ್ಬ ಗೆಸ್ಟ್ ಆಗಿ ಕರೆಸಿದ್ರು. ಅದು ಇಂಟರ್ನ್ಯಾಷನಲ್ ಸ್ಕೂಲ್ ಅಂದ್ರೆ ಮೋಸ್ಟ್ಲಿ ಇಂಗ್ಲಿಷ್ ಮೀಡಿಯಮೇ ಅದು. ಅಲ್ಲಿ ನಮ್ಮ ಗಿಲ್ಲಿ ನಟ ಅವರು ಬಹಳ ಉತ್ತಮವಾದಂತಹ ನುಡಿಮುತ್ತುಗಳನ್ನ ಹೇಳಿದ್ದಾರೆ. ಅಂದ್ರೆ ಅವರು ಎಷ್ಟೊಂದು ಸರಿಯಾದ ಹಾದಿಯಲ್ಲಿ ಆಲೋಚನೆ ಮಾಡ್ತಾರ ಮತ್ತು ತಮ್ಮ ಆಲೋಚನೆಗಳಿಗೆ ಅವರು ಹೇಗೆ ಬದ್ಧರಾಗಿರ್ತಾರ ಅನ್ನೋದು ಬಹಳ ಇಂಪಾರ್ಟೆಂಟ್. ಕೆಲವರು ಸಭೆ ನೋಡಿ ರಾಗ ಹಾಡ್ತಾರ, ಅಥವಾ ಸಭೆ ಸಮಾರಂಭಗಳನ್ನ ನೋಡಿ ಅಲ್ಲಿ ತಮಗ ಹೇಗ ಮಾತಾಡಿದ್ರೆ ಅನುಕೂಲ ಆಗ್ತದ ಹಾಗ ಮಾತಾಡ್ತಾರ. ಆದ್ರೆ ಗಿಲ್ಲಿ ಅವ್ರು ಹಾಗಲ್ಲ. ಜನ ಏನ್ ತಿಳ್ಕೊತಾರ ಅನ್ನೋದ್ರ ಕಡೆ ಅವ್ರ ಗಮನ ಕೊಡಲ್ಲ. ನಾನು ಏನ್ ಮಾತಾಡ್ತಾ ಇದ್ದೀನಿ ಅದು ಸರಿಯಾಗಿದೆಯೋ ಇಲ್ವೋ ಅನ್ನೋದ್ರ ಕಡೆಗೆ ಅವ್ರು ಹೆಚ್ಚಿನ ಮಹತ್ವವನ್ನು ಕೊಡ್ತಾರ, ಗಮನವನ್ನು ಕೊಡ್ತಾರ. ಅದು ನನಗೆ ತುಂಬಾ ಇಷ್ಟ ಆಗತ್ತೆ. ಅವರು ಆ ಸಮಾರಂಭದಲ್ಲಿ ಏನ್ ಹೇಳಿದಾರಂದ್ರೆ, ಪ್ರತಿಯೊಬ್ಬ ಚಿಕ್ಕ ಮಕ್ಕಳ ಪಾಲಕರು ಅದನ್ನ ಗಮನಿಸ್ಬೇಕು. ಮಕ್ಕಳ ಮನೋವಿಜ್ಞಾನದ ಬಗ್ಗೆ ಅಧ್ಯಯನ ಮಾಡಿದಂತಹ ಎಲ್ಲರೂ ಇದೇ ಮಾತುಗಳನ್ನು ಹೇಳ್ತಾರ. ಆದ್ರೆ ತಂದೆ ತಾಯಿಗಳಿಗೆ ಏನಿರ್ತದ ತಲೆ ಒಳಗಂದ್ರೆ, ನಮ್ಮ ಮಗ ಅಥವಾ ನಮ್ಮ ಮಗಳು ಬೇಗನೆ ಕಲೀಲಿ, ಬೇಗನೆ ಶಾಣೆಕೆ ಆಗ್ಲಿ, ಬೇಗನೆ ಹುಷಾರಾಗ್ಲಿ, ಬೇಗನೆ ಮುಂದೆ ಬರ್ಲಿ, ಫಸ್ಟ್ ಕ್ಲಾಸ್ ಬರ್ಲಿ, ಡಿಸ್ಟಿಂಕ್ಷನ್ ಬರ್ಲಿ, ಈ ತರ ಏನೋ ಒಂದು ಭಾವನೆ ಕಲ್ಪನೆಗಳನ್ನ ಇಟ್ಟುಕೊಂಡು ಬಹಳ ಫೋರ್ಸೇಬಲ್ ಆಗಿ ಮಕ್ಕಳಿಗೆ ಒಂದು ರೀತಿಯಲ್ಲಿ ಹಿಂಸೆಯನ್ನ ಕೊಟ್ಟಂಗ ಆಗ್ತದೆ. ಆ ಮಟ್ಟದಲ್ಲಿ ಅವರಿಗೆ ಒತ್ತಾಯವನ್ನ ಮಾಡ್ತಾರ, ಒತ್ತಡವನ್ನ ಹೇರ್ತಾರ. ಅದು ಆಗಬಾರ್ದು ಅಂತ ಎಷ್ಟೋ ಅನುಭವಿಕರು, ಶಿಕ್ಷಣ ತಜ್ಞರು ಕೂಡ ಈ ಮಾತುಗಳನ್ನ ಹೇಳ್ಕೊತ ಬಂದಾರ. ಬಟ್ ಪಾಲಕರಾದವರು ಅದರ ಕಡೆ ಗಮನ ಕೊಡ್ತಾ ಇಲ್ಲ. ಈ ರೀತಿ ಬಹಳ ಒತ್ತಡ ಮಾಡಿ, ಬಹಳ ಒತ್ತಾಯದಿಂದ ನಾವು ಮಕ್ಕಳಿಗೆ ವಿದ್ಯಾಭ್ಯಾಸವನ್ನ ಕಲಿಸ್ಲಿಕ್ಕೆ ಪ್ರಯತ್ನ ಮಾಡಿದೀವಿ. ಆಮೇಲೆ ಅವ್ರಿಗೆ ಟ್ಯೂಷನ್ ಹೇಳಿಸುದು, ಸ್ಕೂಲಿಂದ ಬಂದ ಕೂಡಲೇ ಒಂದಿಷ್ಟು ಏನಾದ್ರು ತಿಂದು ಮತ್ತೆ ಟ್ಯೂಷನ್ಗೆ ಹೋಗ್ಬೇಕು ಅವ್ರು. ಈ ರೀತಿ ಒತ್ತಡದಿಂದ ನಾವು ಏನಾದ್ರೂ ಅವ್ರಿಗೆ ಮಾಡ್ಲಿಕ್ಕೆ ಹೋದ್ವಿ ಅಂದ್ರೆ ಮುಂದಿನ ದಿನಮಾನಗಳಲ್ಲಿ ಅವರ ಮನಸ್ಸು ವಿಕಸನ ಆಗಲ್ಲ. ಅವಾಗ ಅವರು ಈ SSLC PUC ಕಾಲೇಜ್ ಲೆವೆಲ್ನಾಗ ಹೋದಾಗ ಹೆಚ್ಚಿನ ಸಾಧನೆಯನ್ನ ಮಾಡ್ಲಿಕ್ಕೆ ಸಾಧ್ಯ ಆಗಲ್ಲ ಅವರಿಗೆ. ಯಾಕಂದ್ರೆ ಅವ್ರ ಮೈಂಡು ಒಂದರ್ಥದಲ್ಲಿ ಡ್ಯಾಮೇಜ್ ಆಗಿ ಹೋಗ್ಬಿಟ್ಟಿರ್ತದೆ. ಅದಕ್ಕ ಒತ್ತಿ ಮಾಡಿದುದು ಮೆತ್ತಗಾದೀತೆ ವಿನಃ ಹಣ್ಣಾಗಲಾರದು ಅಂತ ಒಂದು ಮಾತು ಹೇಳ್ತಾರ ಅನುಭವಿಕರು. ಒತ್ತಿ ಮಾಡಿದುದು ಮೆತ್ತಗಾದೀತೆ ವಿನಃ ಹಣ್ಣಾಗಲಾರದು. ಇದೇ ಮಾತನ್ನ ನಮ್ಮ ಗಿಲ್ಲಿ ನಟ ಅವರು ಹೇಳ್ತಾರ ತಮ್ಮ ಸ್ಪೀಚಿನೊಳಗೆ. ನಾನು ನೋಡ್ತಾ ಇರ್ತೀನಿ, ಮಕ್ಕಳಿಗೆ ಇನ್ನೂ ಸಣ್ಣ ಸಣ್ಣ ಮಕ್ಕಳು ಇರ್ತಾವು, ಅವರು ನಿದ್ದೆಗಣ್ಣಾಗಿರ್ತಾರ. ಅವ್ರನ್ನ ಒತ್ತಾಯ ಪೂರ್ವಕವಾಗಿ ಎಬ್ಬಿಸಿ, ಅವರಿಗೆ ಸ್ನಾನ ಮಾಡಿಸಿ, ಅವರಿಗೆ ಬಟ್ಟೆ ಹಾಕಿ, ಅವರಿಗೆ ಟೈ ಕಟ್ಟಿ, ಗಾಳಿ ಆಡದೆ ಇರಂಗ ಮಾಡಿ, ಅವರಿಗೆ ಮತ್ತೆ ಇನ್ನೂ ನಿದ್ದೆಗಣ್ಣಾಗಿರ್ತಾರ. ಅವರಿಗೆ ಒತ್ತಾಯದಿಂದ ಬಾಯಿಯೊಳಗ ತುತ್ತುಗಳನ್ನಿಟ್ಟು ಅವರಿಗೆ ಶಾಲೆಗಳಿಗೆ ಕಳಿಸ್ಕೊಡ್ತಾರ. ಬಹಳ ಒತ್ತಾಯವನ್ನು ಮಾಡ್ತಾರ. ಅವ್ರಿಗೆ ಒಂದ್ ರೀತಿಯಲ್ಲಿ ಹಿಂಸೆ ಅನಿಸ್ತದ ನನಗೆ ಅದನ್ನ ನೋಡ್ಲಿಕ್ಕೆ. ದಯವಿಟ್ಟು ಆ ರೀತಿ ಹಿಂಸೆಯನ್ನ ಮಾಡಬೇಡಿ. ಆ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನ ಕೊಡ್ರಿ.
ಅವ್ರು ಎಷ್ಟು ಕಲಿತಿನಂತರ ಕಲೀಲಿ, ಕಲಿಯುವ ಇಷ್ಟ ಇದ್ದವ್ರು ಎಷ್ಟು ಬೇಕಾದ್ರೂ ಕಲೀಲಿ. ಆದ್ರೆ ಕೆಲವೊಂದು ಬೇರೆ ಬೇರೆ ಆಸಕ್ತಿಯನ್ನ ಉಳ್ಳವ್ರು ಇರ್ತಾರ. ಅವರು ಯಾವ ಲೈನ್ ಒಳಗ ಅಥವಾ ಯಾವ ರಂಗದಲ್ಲಿ ಅಥವಾ ಯಾವ ಕೆಲಸಗಳಲ್ಲಿ ಇಷ್ಟಪಡ್ತಾರೋ ಅದರಲ್ಲಿ ಅವ್ರಿಗೆ ಹೆಚ್ಚಿನ ಒಂದು ನೀವು ಸಪೋರ್ಟ್ ಅನ್ನ ಕೊಡ್ರಿ. ಅವರಿಗೆ ಮನಸ್ಸನ್ನ ಅರ್ಥ ಮಾಡ್ಕೊಂಡು ಅವ್ರನ್ನ ಬೆಳಿಲಿಕ್ಕೆ ಬಿಡ್ರಿ. ಅವರಾಗಿ ಬೆಳಿಲಿಕ್ಕೆ ಬಿಡ್ರಿ. ನೀವೇನು ಅವ್ರ ಮೇಲೆ ಒತ್ತಡಗಳನ್ನ ಹಾಕಬೇಡಿ ದಯವಿಟ್ಟು. ಇದು ನಾನು ಹೇಳ್ತಾ ಇರೋದು ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ದಯವಿಟ್ಟು ಯಾರು ಹಾಸ್ಯ ಅಂತ ತಿಳ್ಕೊಬೇಡಿ ಅಂತ ಹೇಳ್ತಾರ ಅವ್ರು, ಗಿಲ್ಲಿಯವ್ರು. ನೋಡಿ, ಗಿಲ್ಲಿ ಅವರಿಗೆ ಎಷ್ಟೊಂದು ಅನುಭವ ಇದೆ, ಬದುಕಿನ ಅನುಭವ ಅವ್ರಿಗೆ ಎಷ್ಟೊಂದಿದೆ ನೋಡಿ. ಮಕ್ಕಳ ಮೇಲೆ ನಾವು ಒತ್ತಡವನ್ನ ಹೇರಬಾರ್ದು. ಅವರು ಕಲಿಯುವ ಇಷ್ಟ ಇದ್ರೆ ಕಲೀಲಿ, ಎಷ್ಟು ಬೇಕಾದ್ರೂ ಕಲೀಲಿ. ಬಟ್ ಕಲಿಯುವ ಇಷ್ಟ ಇಲ್ದವ್ರಿಗೆ ಬೇರೆ ಬೇರೆ ಆಟ ಪಾಠ, ನೃತ್ಯ, ನಾಟ್ಯ, ಹಲವಾರು ನಟನೆ, ಬಹಳಷ್ಟು ರಂಗಗಳದಾವು. ಯಾವುದರಲ್ಲಿ ಸಂಗೀತ, ಎದರಲ್ಲಿ ಅವ್ರಿಗೆ ಇಷ್ಟ ಅದನ್ನು ಅದರಲ್ಲಿ ಹೆಚ್ಚು ಅವರಿಗೆ ಪ್ರೋತ್ಸಾಹವನ್ನು ಕೊಟ್ಟು ಅವ್ರನ್ನ ಬೆಳೆಸ್ರಿ. ಅವರಾಗಿ ಬೆಳಿಲಿಕ್ಕೆ ಅವ್ರಿಗೆ ಅವಕಾಶವನ್ನ ಮಾಡಿಕೊಡ್ರಿ. ಬಹಳ ಒತ್ತಡವನ್ನ ಹೇರಬೇಡ್ರಿ, ಅವ್ರಿಗೆ ಹಿಂಸೆಯನ್ನು ಕೊಡಬೇಡ್ರಿ ಅನ್ನೋದನ್ನ ಸೂಕ್ಷ್ಮವಾಗಿ ಹೇಳಿದಂತ ನಮ್ಮ ಗಿಲ್ಲಿ ಅವರಿಗೆ ನಾನು ಅನಂತ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಯಾಕಂದ್ರೆ ಅವರ ಆಲೋಚನೆಗಳು 100% ಕರೆಕ್ಟ್ ಆಗಿದಾವೆ. ಅದನ್ನ ಹೇಳಿದ್ರೆ ಏನ್ ತಪ್ಪು ತಿಳ್ಕೊತಾರೋ ಅನ್ನೋ ಒಂದು ವಿಚಾರವನ್ನು ಕೂಡ ಅವ್ರು ಮಾಡ್ಲಿಲ್ಲ. ಸತ್ಯವನ್ನ ಹೇಳಲಿಕ್ಕೆ ಹಿಂಜರಿಲಿಲ್ಲ. ಅದೇ ರೀತಿಯಾಗಿ ಅವರು ಇದೇ ಆಲೋಚನೆಯಲ್ಲಿ ಇರುವುದರಿಂದ, ಇಂಥ ಒಳ್ಳೊಳ್ಳೆಯ ಆಲೋಚನೆಗಳನ್ನ ಹೊಂದಿರುವುದರಿಂದ ಅವರು ಹೆಚ್ಚು ಜನಪ್ರಿಯರಾಗ್ಲಿಕ್ಕೆ ಕಾರಣ ಆಗಿದೆ. ದೇವರು ಅವರಿಗೆ ಆಯುಷ್ಯ, ಆರೋಗ್ಯ, ಸಿರಿ, ಸಂಪತ್ತು ಎಲ್ಲವನ್ನು ಕೊಟ್ಟು ಕಾಪಾಡ್ಲಿ ಅಂತ ಹೇಳ್ತಾ ನನ್ನ ಈ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಸರ್. ದಯವಿಟ್ಟು ಪಾಲಕರಾದವರು ಇದ್ರ ಕಡೆ ಗಮನ ಕೊಡ್ರಿ ಅಂತ ನಾನು ಕೂಡ ವಿನಂತಿಯನ್ನ ಮಾಡ್ಕೊತೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಆಗ್ರಿ, ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ನಮಗೆ ಸಪೋರ್ಟ್ ಮಾಡ್ರಿ. ಈಗಾಗಲೇ ನೀವು ಸಬ್ಸ್ಕ್ರೈಬ್ ಆಗಿದ್ರೆ ಬೇರೆದವ್ರಿಗೆ ಆಗ್ಲಿಕ್ಕೆ ಹೇಳ್ರಿ, ಅಂತೂ ನಮಗೆ ಸಪೋರ್ಟ್ ಮಾಡ್ರಿ ಅಂತ ಹೇಳ್ತಾ ನಾನು ಇವತ್ತಿನ ಈ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಸರ್. ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ. ಥ್ಯಾಂಕ್ ಯು.